ಒಂದು ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಆಯ್ತಾ, ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಕೋರ್ಸ್ ಅಂದ್ರೆ ಇದು ನಿಮ್ಗೆ ಲೈವ್ ಕ್ಲಾಸಸ್ ಇರುತ್ತದೆ, ಆಮೇಲೆ ರಿಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಲೈವ್ ಮತ್ತು ರಿಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಫೀಸ್ ನಂಬರ್ ಇದೆ, ಅದಕ್ಕೆ ನೀವು ಕಾಲ್ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಿಳ್ಕೊಬಹುದು. ಒಂದು ವಿಚಾರ, ಅದ್ರ ಜೊತೆಗೆ ಏನೇನು ಕವರ್ ಮಾಡ್ತೀವಿ, ಮೆಂಟಲ್ ಹೆಲ್ತ್ ಏನೇನು ಕವರ್ ಮಾಡ್ತೀವಿ ಅಂತ ಕೊಟ್ಟಾಗ ನಿಮ್ಗೆ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ದಲ್ಲಿ ಕೇಳ್ತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅನುಕೂಲ ಆಗುವಂಥ ಮೆಂಟಲ್ ಎಬಿಲಿಟಿ ಆಗಿರ್ಬೋದು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಅನುಕೂಲವಾಗುವಂಥ ಮೆಂಟಲ್ ಎಬಿಲಿಟಿ ಮೀನ್ಸ್ SSC ಆಗಿರ್ಬೋದು, RRB ಆಗಿರ್ಬೋದು. ಸೊ ಅಲ್ಲಿ ನಿಮ್ಗೆ ರೀಸನಿಂಗ್ ಅದರ ಜೊತೆಗೆ ಜನರಲ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಆಮೇಲೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್, ಸೊ ಅಪ್ಟಿಟ್ಯೂಡ್ ಸಂಬಂಧಪಟ್ಟಂಗೆ ಪ್ರಶ್ನೆಗಳಾಗಿರ್ಬೋದು. ಅದರ ಜೊತೆಗೆ KS ಎಕ್ಸಾಮ್ಗಳಲ್ಲಿ ಅನುಕೂಲವಾಗುವಂಥ ಡಾಟಾ ಇಂಟರ್ಪ್ರಿಟೇಷನ್. ಸೊ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಒಂದು ಕಂಪ್ಲೀಟ್ ಮೆಂಟಾಲಿಟಿ ಬ್ಯಾಚ್ ಕೋರ್ಸ್ ಇದೆ. ಇದ್ರ ಫೀಸ್ ಬಂದ್ಬಿಟ್ಟು ಇದು ಫೀಸ್ ಎಷ್ಟಿದೆ ಅಂತ ಕೊಟ್ಟಾಗ ಸೊ 999 rupees, ಅಂದ್ರೆ 1,000 ರೂಪಾಯಿ. 1,000 ರೂಪಾಯಿ ನೀವು ಇಲ್ಲಿ ಏನ್ರೆ ಆನ್ಲೈನಲ್ಲಿ ಪೇ ಮಾಡಿದ್ರೆ ಸೊ ಕಂಪ್ಲೀಟ್ ಆಗಿ ಏನಾಗುತ್ತದೆ, ನಿಮಗೆ ಒಂದು ಕಂಪ್ಲೀಟ್ ವಿಡಿಯೋ ಕೋರ್ಸ್ ಇರುತ್ತೆ ಮತ್ತು ರಿಕಾರ್ಡೆಡ್ ಕೊಡುತ್ತೆ. ಸೊ ಈಗ ಏನು ಪಾಠ ಮಾಡತ್ತಲ್ಲ ಇದೇ ತರ ನಿಮಗೆ ಬೆಸ್ಟ್ ರೀತಿಯಲ್ಲಿ ಪಾಠ ಮಾಡಿ ನಾವು ಹೇಳ್ತೀವಿ. ನಮ್ಮ ಆಫೀಸ್ ನಂಬರ್ ಯಾವ್ದಂತ ಕೊಟ್ಟಾಗ ಸೊ ಆಫೀಸ್ ನಂಬರ್ ಇಲ್ಲಿದೆ ನೋಡ್ರಿ, 90 ತಿತಾ. ಸೊ 9019565559 ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ನಿಮ್ಗೆ ಏನಾಗುತ್ತದೆ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಒಂದು ಏನೇನು ಇನ್ಫಾರ್ಮೇಶನ್ ಕೋರ್ಸ್ ಬಗ್ಗೆ ಇದೊಂದು ಡಿಟೇಲ್ ಆಗಿ ಹೇಳ್ಕೊಡ್ತೀವಿ. ಸೊ ಇಷ್ಟು ಮೆಂಟಾಲಿಟಿ ಕೋರ್ಸ್ ಇದೆ. ಇದನ್ನ ನೀವು ಯಾರು ನಿಮ್ಮ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರ್ದಾರಲ್ಲ, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ಯಾರ್ದಾರಲ್ಲ ಇದನ್ನ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಒಳ್ಳೆ ರೀತಿಯಾಗಿ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ, ಮತ್ತೆ ಪರ್ಸನಲ್ ಇಂಟ್ರಾಕ್ಷನ್ ಕೂಡ ಮಾಡ್ತೀವಿ. ನಮಗೆ ಮೆಂಟರ್ಶಿಪ್ ಮಾಡ್ತೀವಿ, 1-to-1 ಮೆಂಟರ್ಶಿಪ್ ಮಾಡ್ತೀವಿ. ಅಂದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಆಮೇಲೆ ನಿಮ್ಗೆ ಮೆಂಟಾಲಿಟಿಗೆ ಭಯ ಅನ್ನೋದೇನೈತ್ಲೆ ಸೊ 100% ಹೋಲಿಸ್ತೀವಿ. ಸೊ ಕರೆಕ್ಟ್ ಆಗಿ ನೀವು ಸ್ಟಡಿ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲ ಹೇಳ್ಕೊಡ್ತೀವಿ ನಿಮ್ಗೆ, ಅದ್ರ ತಕ್ಕಂಗೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ನಾ ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪ್ರಾಕ್ಟೀಸು ಭಾಳ ಇಂಪಾರ್ಟೆಂಟ್. ಯಾಕೆ ನೀವು ಪ್ರಾಕ್ಟೀಸು ಮಾಡಬೇಕು. ನಾನು ಚೆನ್ನಾಗಿ ನಿಮ್ಗೆ ಬೆಸ್ಟ್ ರೀತಿಯಲ್ಲಿ ಹೇಳ್ಕೊಡ್ತೀವಿ. ಓಕೆ, ಎಸ್. ನೆಕ್ಸ್ಟ್